ಯಾವಾಗಲೂ ಒಂದೇ ಥರದ ಬೋಂಡ ತಿಂದು ತಿಂದು ಬೇಜಾರಾಗಿದೆಯಾ? ಹಾಗಾದರೆ ಇವತ್ತು ನಾವು ಎಗ್ ವೆಜಿಟೇಬಲ್ ಬೋಂಡವನ್ನು ಮಾಡಿಕೊಂಡು ತಿನ್ನೋಣ. ಅದು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬನ್ನಿ. 1 ಕಪ್ಪಷ್ಟು ಎಲೆಕೋಸನ್ನು ಹೀಗೆ ತೆಳ್ಳಗೆ ಉದ್ದವಾಗಿ ಹೆಚ್ಚಿಟ್ಕೋಬೇಕು. ನಂತರ ಅರ್ಧ ಕಪ್ಪಷ್ಟು ಕ್ಯಾರೆಟನ್ನು ಹೀಗೆ ಸ್ಲೈಸ್ ಥರ ಉದ್ದವಾಗಿ ಹೆಚ್ಚಿಟ್ಕೋಬೇಕು. ನಂತರ ಅರ್ಧ ಕಪ್ಪಷ್ಟು ದೊಣ್ಣೆ ಮೆಣಸಿನಕಾಯಿಯನ್ನು ಹೆಚ್ಚಿಟ್ಕೋಬೇಕು. ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಕೊಡಬೇಕು. ಅದು ಮಿಕ್ಸ್ ಮಾಡಿ ಇಡೋದ್ರಿಂದ ಕ್ಲೀನಾಗಿ ಹೊಂದ್ಕೊಳುತ್ತೆ. ಆ ಎಲ್ಲ ತರಕಾರಿಗೂ ಸಹ ಉಪ್ಪಿನ ಅಂಶ ಕ್ಲೀನಾಗಿ ಹೀರ್ಕೊಳ್ತವೆ. ಈ ತರಕಾರಿಯನ್ನು ಒಂದು 10 ನಿಮಿಷ ಹಾಗೆ ಮುಚ್ಚಿಟ್ಟು ಈ ಕಡೆ ನಾವು ಈಗಾಗಲೇ ಬೇಯಿಸಿ ತೆಗೆದಿಟ್ಕೊಂಡಂತಹ ಮೊಟ್ಟೆಯನ್ನು 1 ಮೊಟ್ಟೆಯನ್ನು 4 ಪೀಸಂತೆ ಪೀಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. 10 ನಿಮಿಷದ ನಂತರ ಈಗಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಂತಹ ತರಕಾರಿಗೆ 1 ಕಪ್ಪಷ್ಟು ಕಡಲೆ ಹಿಟ್ಟು, 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಹಸಿಮೆಣಸು, ಮತ್ತು 1 ಸ್ಪೂನಷ್ಟು ಓಮಿನ ಕಾಳು, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಧನಿಯಾ ಪೌಡರ್, ಮತ್ತು ಅರಿಶಿಣ ಸ್ವಲ್ಪ, ಮತ್ತು ಜೀರಿಗೆ ಪೌಡರನ್ನು ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಕೊಡಬೇಕು. ಮಿಕ್ಸ್ ಮಾಡೋದಕ್ಕೆ ಏನೂ ನೀರನ್ನು ಹಾಕೊಬಾರ್ದು, ನೀರು ಹಾಕೊಳ್ದೇನೆ ಹಾಗೆ ಮಿಕ್ಸ್ ಕೊಡಬೇಕು. ತರಕಾರಿ ಎಲ್ಲ ನೀಟಾಗಿ ಮಿಕ್ಸ್ ಆದ ನಂತರ ಅದಕ್ಕೆ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಂತಹ ಪಾಲಕನ್ನು ಹಾಕ್ಕೊಂಡು ಅದನ್ನು ಸಹ ಹಾಗೆ ಮಿಕ್ಸ್ ಮಾಡಬೇಕು. ಅದ್ರ ಜೊತೆಗೆ ಟೊಮೊಟೊವನ್ನು ಸಹ ನಾವು ಈಗಾಗಲೇ ತರಕಾರಿಗಳು ಹೇಗೆ ಹೆಚ್ಚಿಟ್ಕೊಂಡಿದ್ವಿ ಹಾಗೆ ಉದ್ದುದ್ದವಾಗಿ ಸ್ಲೈಸಾಗಿ ಹೆಚ್ಕೊಂಡು ಅದನ್ನು ಸಹ ಹಾಕಿ ಮಿಕ್ಸ್ ಮಾಡಬೇಕು. ಈ ನೀಟಾಗಿ ಈ ರೀತಿ ಮಿಕ್ಸ್ ಕೊಟ್ಟ ನಂತರ ಸ್ವಲ್ಪ ತರಕಾರಿಯ ಮಿಕ್ಸನ್ನು ತಗೊಂಡು ಅದರ ಮಧ್ಯದಲ್ಲಿ ನಾವು ಮೊಟ್ಟೆಯನ್ನು ಇಟ್ಟು ಮೊಟ್ಟೆ ಕಾಣದ ರೀತಿಯಲ್ಲಿ ನೀಟಾಗಿ ಕೋಟಿಂಗ್ ಮಾಡಬೇಕು. ಅದು ಈ ರೀತಿಯಾಗಿ ಕೋಟಿಂಗ್ ಮಾಡಿ ಬೋಂಡವನ್ನು ರೆಡಿ ಮಾಡಿ ಇಡಬೇಕು. ನೋಡಿ, ಬೋಂಡ ಮಾಡೋದಕ್ಕೆ ಈ ರೀತಿಯಾಗಿ ಎಲ್ಲ ಮೊಟ್ಟೆಗೂ ಕೋಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಇನ್ನೊಂದು ಕಡೆಗೆ ಬಾಣಲಿಯನ್ನು ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಲೋ ಫ್ಲೇಮ್ನಲ್ಲೇ ನಾವು ಈಗ ಏನು ಮಾಡಿಟ್ಕೊಂಡಿದ್ದೀವಿ ಅದನ್ನು ಹಾಕಿಬಿಟ್ಟು ಬೇಯಿಸಬೇಕು. ಈ ರೀತಿ ಬೇಯಿಸಿದ ಎಲ್ಲ ಕಡೆನೂ ನಿಧಾನವಾಗಿ ತಿರ್ಸ್ತಾ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಎಗ್ ವೆಜಿಟೇಬಲ್ ಬೋಂಡ ರೆಡಿ ಆಗುತ್ತೆ. ಯಾರು ಮನೆಯಲ್ಲಿ ವೆಜಿಟೇಬಲ್ ತಿನ್ನೋಗೆ ಇಸಿಟೇಷನ್ ಮಾಡ್ಕೊತಾರೆ ಅವರಿಗೆ ಈ ಬೋಂಡವನ್ನು ಮಾಡಿಕೊಟ್ರೆ ಸದ್ದೇ ಇಲ್ದಂಗೆ ಎಲ್ಲ ರೀತಿಯ ವೆಜಿಟೇಬಲ್ಸು ಅವರ ಹೊಟ್ಟೆಯನ್ನು ಸೇರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸುಕೇತಾ HS ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಕ್ಕಾಗಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋವನ್ನು ಮುಗಿಸ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.